ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಇವತ್ತಂತೂ ತುಂಬಾ ಕ್ವಿಕ್ಕಾಗಿ ಬದನೆಕಾಯಿ ಎಣ್ಗಾಯಿ ಮಾಡೋದು ನೋಡೋಣ. ಇದಂತೂ ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇಷ್ಟು ಸ್ಪೈಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಚಪಾತಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೀವು ನೋಡ್ತಿರ್ಬೋದು ಆ ಕಲರ್ ಹೇಗಿದೆ ಅಂತೆಲ್ಲ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಇಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಈ ಜಾರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಎಣ್ಗಾಯಿ ಮಾಡೋದಕ್ಕೆ. ಈಗ ಇಲ್ಲಿ ನಾನು ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತೊಗೊಂಡು ಹಾಕೋತಾ ಇದ್ದೀನಿ. ಅದನ್ನು ನಾನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ನಾನು. ಟೊಮೆಟೊ ಬೇಡ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಈರುಳ್ಳಿನ ಕೂಡ ಈ ಥರ ಮೀಡಿಯಮ್ ಸೈಜ್ದು ಈ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಇಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿಲ್ಲ. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದನ್ನು ನೀವು ನೆನೆಸಿಟ್ಟು ಕೂಡ ಹಾಕೋಬೋದು, ಇಲ್ಲ ಹಾಗೆ ಕೂಡ ಹಾಕೋಬೋದು. ನಂತರ ಒಂದು 4-5 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಸಾಂಬಾರು ಪುಡಿ, ನಾರ್ಮಲಿ ನೀವು ಸಾಂಬಾರಿಗೆ ಏನು ಯೂಸ್ ಮಾಡ್ತೀರಲ್ವ ಆ ಸಾಂಬಾರು ಪುಡಿನ ನಾನು ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ಸಾಂಬಾರು ಪುಡಿನ 1.5 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಅದು ನೋಡಿಕೊಂಡು ಒಂದು ಸ್ಮೂತ್ ಪೇಸ್ಟ್ ಥರ ರುಬ್ಕೊಂಡು ಮಡಿಕೊಂಡ್ರೆ ಸಾಕು. ಈಗ ನಾನಿಲ್ಲೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಎಣ್ಗಾಯಿ ಬದನೆಕಾಯಿ ಹಾಕಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಎಣ್ಗಾಯಿ ಬದನೆಕಾಯಿ ಆಗಿರೋದ್ರಿಂದ ಇದು ಬದನೆಕಾಯಿ ಎಣ್ಣೆಲೇ ಫ್ರೈ ಆಗಿ ಬೇಯಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಆ ಥರ ಎಲ್ಲ ಏನೂ ಇಲ್ಲ. ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋಣ. ನೋಡಿ ಯಾವ ಥರ ಇದೆ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ನಾನು ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಅದನ್ನು ನೀವು ನೀರಲ್ಲಿ ನಾನು ನೆನೆಸಿಟ್ಟಿದ್ದೆ ಕರ್ಗಾಗ್ಬಿಡುತ್ತೆ ಅಂತ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಬದನೆಕಾಯಿನ ಒಂದು ಫುಲ್ಲು ಉಂಡೆ ಥರನೂ ಹಾಕೋಬೋದು. ನಾನು ಅಂದರೆ ಒಬ್ಬೊಬ್ಬರಿಗೆ ಇದು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಉಂಡೆ ಥರ ಇದ್ದರೆ. ಸೊ ನಾನು ಹಾಗಾಗಿ ನಮ್ಮ ಮನೇಲಿ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ನಾನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಮಾಡ್ಕೊಂಡು ಬೇಕಾದ್ರೆ ಉಂಡೆ ಬದನೆಕಾಯಿನೂ ಕೂಡ ನೀವು ಹಾಕ್ಕೋಬೋದು. ಬಟ್ ಈ ಥರ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ನೋಡಿ ಈ ಥರ ಸ್ವಲ್ಪ ಫ್ರೈ ಆಗಿದೆ ಬದನೆಕಾಯಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಲಾಸ್ಟಲ್ಲೂ ಸ್ವಲ್ಪ ಹಾಕಬೇಕಾಗುತ್ತೆ. ಈಗ ಜಸ್ಟ್ ಅದು ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇಲ್ಲ 7-8 ನಿಮಿಷ ನೀವು ಹಾಗೆ ಬಿಡಬೇಕು. ನೋಡಿ ಹೇಗಾಗಿದೆ. ಈಗ ಆಲ್ಮೋಸ್ಟ್ 70-80% ಬೆಂದೋಗಿದೆ ಬದನೆಕಾಯಿ. ಇಷ್ಟ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಮಸಾಲ, ಇದಕ್ಕೋಸ್ಕರ ಆ ಮಸಾಲ ನೋಡಿ ಸ್ಮೂತ್ ಪೇಸ್ಟ್ ಥರ ರುಬ್ಬಿಟ್ಕೊಂಡಿದ್ದೀನಿ. ಫುಲ್ಲು ಸ್ಮೂತ್ ತರಿಗೆಲ್ಲ ರುಬ್ಬಕ್ಕೆ ಹೋಗ್ಬಿಟ್ಟು ಸ್ಮೂತ್ ಪೇಸ್ಟ್ ಥರ ಇರಬೇಕು. ಈಗ ಅದನ್ನು ರುಬ್ಬಿದ ಮೇಲೆ ಅದನ್ನು ಕ್ಲೀನಾಗಿ ಬದನೆಕಾಯಿ ಜೊತೆ ಮಿಕ್ಸ್ ಮಾಡಿ, ಅಂದರೆ ಬದನೆಕಾಯಿ ಜೊತೆ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಬೇಕು. ಅದಕ್ಕೆ ಎಣ್ಣೆ ಬಿಡೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡಿ. ಈಗ ನಾವು ಜಾರಲ್ಲಿ ನೀರಿರುತ್ತೆ ಅಲ್ವಾ, ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕ್ವಾಂಟಿಟಿ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ನೀರು ಆ್ಯಡ್ ಮಾಡ್ಬೋದು. ಬಟ್ ಇಷ್ಟಿದ್ರೇ ಸಾಕು. ಇಷ್ಟು ಅಂದರೆ ಇದು ಕುದೀತಾ ಇನ್ನೂ ಫುಲ್ಲು ಕಮ್ಮಿ ಬಂದುಬಿಡುತ್ತೆ, ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಈಗ ಅದಕ್ಕೆ ನಾನು ಏನಿಲ್ಲ ಅಂದರೂ ಕರೆಕ್ಟಾಗಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ. ಅದು ಈಗ ಇನ್ನು ಎಣ್ಣೆ ಬಿಟ್ಟಿಲ್ಲ, ನೀವು ಎಣ್ಣೆ ಬಿಟ್ಟ ಮೇಲೆ ಕೂಡ ಇನ್ನು ಸ್ಪೈಸಸ್ ಆ್ಯಡ್ ಮಾಡಬೇಕು. ನೋಡಿ ಈಗ ಈ ಥರ ಕುದೀತಿದೆ. ನೋಡಿ ಈಗ ಆಲ್ರೆಡಿ ಎಣ್ಣೆ ಬಿಟ್ಟಿದೆ, ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಈಗ ಇದಕ್ಕೆ ಗರಂ ಮಸಾಲ ಹಾಕೋತಾ ಇದ್ದೀನಿ ನಾನು.
1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅವಾಗವಾಗ ಮಿಕ್ಸ್ ಮಾಡ್ತಾಯಿರಿ. ಈಗ ಆಲ್ಮೋಸ್ಟ್ ಎಲ್ಲ ಬೆಂದೋಗಿದೆ ಬದನೇಕಾಯಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಮಸಾಲೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಗರಂ ಮಸಾಲಾನ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ. ಆ ಎಣ್ಣೆ ಎಲ್ಲ ಬಿಟ್ಟಿರೋದು ಇಷ್ಟ ಆದ್ರೇ ಸಾಕು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಯಾವುದೇ ಫಸ್ಟ್ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.